ಮತ್ತೊಂದು ವಿಚಾರಗಳು ಮಂಗಳೂರಲ್ಲಿ ಈಶ್ವರಪ್ಪನವರು ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ ಸರ್. ಡಿ.ಕೆ. ಶಿವಕುಮಾರ್ ಮುಂದಿಟ್ಕೊಳ್ಳಿ ಅಂತ ಅದನ್ನ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಳ್ತೀರಾ ಪ್ರತಿಪಕ್ಷ ನಾಯಕರಾಗಿ? ಈಶ್ವರಪ್ಪನವರು ಯಾರು ದೇಶದ್ರೋಹದ ಕೆಲಸವನ್ನು ಮಾಡ್ತಾರೆ ಅವ್ರಿಗೆ ಗುಂಡಿಕ್ಕು ಅಂತ ಕಾನೂನನ್ನು ತರಬೇಕು ಅಂತ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಹೊಡೀರಿ ಅಥವಾ ಇನ್ನೊಬ್ಬರಿಗೆ ಹೊಡೀರಿ, ಸುರೇಶ್ ಹೊಡೀರಿ ಅಂತ ಎಲ್ಲೂ ಹೇಳಿದ್ದು ನಾನು ನೋಡಿಲ್ಲ. ಯಾರು ದೇಶದ್ರೋಹದ ಕೆಲಸವನ್ನು ಮಾಡ್ತಾರೆ ಅವ್ರಿಗೆ ಗುಂಡಿಕ್ಕೋ ಕಾನೂನು ತನ್ನಿ ಅಂತ ಹೇಳ್ಬಿಟ್ಟು ಪ್ರೈಮ್ ಮಿನಿಸ್ಟ್ರಿಗೆ ನಾನು ವಿನಂತಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಹೊರತು ಅವ್ರಿಗೆ ಇಂಥವ್ರಿಗೆ ಗುಂಡಿಕ್ಕಿ ಇಂಥವ್ರಿಗೆ ಹೊಡೀರಿ ಅಂತ ಹೇಳಿಲ್ಲ. ನನ್ನ ನಾನು ನೋಡಿರೋಂಥ ಸ್ಟೇಟ್ಮೆಂಟ್. ಅದು ಈಶ್ವರಪ್ಪನವ್ರು ಕೇಳಿದ್ದಾರೆ. ಈಶ್ವರಪ್ಪನವ್ರು ಕೇಳಿದ್ದಾರೆ. ಅದು ಅವರ ವೈಯಕ್ತಿಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಯಾರಿಗೂ ಗುಂಡಿಕ್ಕಿ ಅಂತ ಹೇಳಿರೋದಿಲ್ಲ. ದೇಶದ್ರೋಹ ಮಾಡೋ ಅಂಥವ್ರು ದೇಶದ್ರೋಹಿಗಳಿಗೆ ಗುಂಡಿಕ್ಕಿ ಅಂತ ಹೇಳಿದ್ದಾರೆ. ಅದು ಅವರ ಅಭಿಪ್ರಾಯನ ವ್ಯಕ್ತ ಮಾಡಿದ್ದಾರೆ. ಅದು ಯಾರೋ ವ್ಯಕ್ತಿ ಬಗ್ಗೆ ಮಾತಾಡಿರೋದು ಇಲ್ಲ ಅಂತ ನನಗನ್ಸ್ತೈತೆ. ಮತ್ತೊಂದು ವಿಚಾರಗಳು ಮಂಗಳೂರಲ್ಲಿ ಈಶ್ವರಪ್ಪನವರು ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ ಸರ್. ಡಿ.ಕೆ. ಶಿವಕುಮಾರ್ ಮುಂದಿಟ್ಕೊಳ್ಳಿ ಅಂತ ಅದನ್ನ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಳ್ತೀರಾ ಪ್ರತಿಪಕ್ಷ ನಾಯಕರಾಗಿ? ಈಶ್ವರಪ್ಪನವರು ಯಾರು ದೇಶದ್ರೋಹದ ಕೆಲಸವನ್ನು ಮಾಡ್ತಾರೆ ಅವ್ರಿಗೆ ಗುಂಡಿಕ್ಕು ಅಂತ ಕಾನೂನನ್ನು ತರಬೇಕು ಅಂತ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಹೊಡೀರಿ ಅಥವಾ ಇನ್ನೊಬ್ಬರಿಗೆ ಹೊಡೀರಿ, ಸುರೇಶ್ ಹೊಡೀರಿ ಅಂತ ಎಲ್ಲೂ ಹೇಳಿದ್ದು ನಾನು ನೋಡಿಲ್ಲ. ಯಾರು ದೇಶದ್ರೋಹದ ಕೆಲಸವನ್ನು ಮಾಡ್ತಾರೆ ಅವ್ರಿಗೆ ಗುಂಡಿಕ್ಕೋ ಕಾನೂನು ತನ್ನಿ ಅಂತ ಹೇಳ್ಬಿಟ್ಟು ಪ್ರೈಮ್ ಮಿನಿಸ್ಟ್ರಿಗೆ ನಾನು ವಿನಂತಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಹೊರತು ಅವ್ರಿಗೆ ಇಂಥವ್ರಿಗೆ ಗುಂಡಿಕ್ಕಿ ಇಂಥವ್ರಿಗೆ ಹೊಡೀರಿ ಅಂತ ಹೇಳಿಲ್ಲ. ನಾನು ನೋಡಿರೋಂಥ ಸ್ಟೇಟ್ಮೆಂಟ್. ಅದು ಈಶ್ವರಪ್ಪನವ್ರು ಕೇಳಿದ್ದಾರೆ. ಈಶ್ವರಪ್ಪನವ್ರು ಕೇಳಿದ್ದಾರೆ. ಅದು ಅವರ ವೈಯಕ್ತಿಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಯಾರಿಗೂ ಗುಂಡಿಕ್ಕಿ ಅಂತ ಹೇಳಿರೋದಿಲ್ಲ. ದೇಶದ್ರೋಹ ಮಾಡೋ ಅಂಥವ್ರು ದೇಶದ್ರೋಹಿಗಳಿಗೆ ಗುಂಡಿಕ್ಕಿ ಅಂತ ಹೇಳಿದ್ದಾರೆ. ಅದು ಅವರ ಅಭಿಪ್ರಾಯನ ವ್ಯಕ್ತ ಮಾಡಿದ್ದಾರೆ. ಅದು ಯಾರೋ ವ್ಯಕ್ತಿ ಬಗ್ಗೆ ಮಾತಾಡಿರೋದು ಇಲ್ಲ ಅಂತ ನನಗನ್ಸ್ತೈತೆ.